ಮಾತು ಹೇಳ್ತಾ ಇರ್ತೇನೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಒಂದು ಮಗು ಹುಟ್ಟಾಗ ಆ ಮಗು ಹುಟ್ಟಿದ ತಕ್ಷಣ ಅಳುತ್ತದೆ, ಸಮಾಜ ಬಹಳ ಸಂತೋಷವಾಗಿರ್ತದೆ. ಅದೇ ಮಗು ಸಾಧನೆ ಮಾಡಿ ಸತ್ತಾಗ ಆ ಮಗು ಆನಂದದಿಂದ ನಗುತ್ತಾ ಇರ್ತದೆ, ಸಮಾಜ ಅಳ್ತಾ ಇರ್ತದೆ. ಅಂತ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಇವತ್ತು ಮನುಷ್ಯನ ವ್ಯಕ್ತಿತ್ವ, ಅವನ ಗೌರವ, ಮಾಡಿದ್ದಂತ ಸಾಧನೆಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ಉಡ್ಕೊಂಡಿರ್ತದೆ. ಇವತ್ತು ಏನು ಭದ್ರಾ ಮೇಲ್ದಂಡ ಯೋಜನೆಗೆ ಅವರು ಆಂಜನೇಯನವರು ಏನು ಅವರ ಕಾಲದಲ್ಲಿ ಮಾಡಿದಂತ ಮಾರ್ಗದರ್ಶನ, ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಂಡೋಗಿ ಮಾಡಿದಂತ ರೂಪರೇಷೆಗಳು, ಆವತ್ತಿನ ಕಾಲದಲ್ಲಿ ಜಯಚಂದ್ರರವರು, ಎಸ್.ಎಂ. ಕೃಷ್ಣ ಅವರ ಕಾಲದಲ್ಲಿ, ಸಿದ್ದರಾಮಯ್ಯನವರ ಕಾಲದಲ್ಲಿ ಮಾಡಿದಂತ ಕಾರ್ಯಕ್ರಮ, ಇಂಥ ಯೋಜನೆಗಳು ಕಾಂಗ್ರೆಸ್ ಸರ್ಕಾರ ಮಾತ್ರ ಚಿಂತೆಯನ್ನು ಮಾಡ್ಲಿಕ್ಕಾಯ್ತು. ಈಗಾಗಲೇ ಸಿದ್ದರಾಮಯ್ಯ ಸಾಹೇಬರು ಹೇಳ್ದಂಗೆ ಏನು ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಭದ್ರಾ ಮೇಲ್ದಂಡ ಯೋಜನೆಗೆ 5,400 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿ ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಏನು ಬೋಧನೆ ಮಾಡಿದ್ರು ಅದನ್ನ ವಾಪಸ್ಸು ಬೊಂಬಾಯಿರವರು ಆ ಬಜೆಟ್ ಅಲ್ಲಿ ತೆಗೆದುಕೊಂಡು ಬಂದ್ರು. ಸಂಸತ್ನಲ್ಲಿ ಯಾರು ಸಂಸತ್ ಸದಸ್ಯರಾಗಿ ಸರ್ಕಾರದ ಪರವಾಗಿ ಘೋಷಣೆ ಮಾಡಿದ್ರು, ನುಡಿದಂತೆ ನಡೆಯಕ್ಕಾಗ್ಲಿಲ್ಲ ಅಂತಂದ್ರೆ ಇವತ್ತು ಬಂದು ನಿಮ್ಮ ಮುಂದೆ ನಿಂತ್ಕೊಂಡು ಯಾವುದೇ ಅವರ ಪಕ್ಷದ ಇಲ್ಲ 2 ಪಕ್ಷದ ಸದಸ್ಯರುಗಳು ಮುಖಂಡಗಳು ಬಂದು ಸೇರಿ ನಿಮ್ಮ ಮುಂದೆ ನಿಂತ್ಕೊಂಡು ಯಾವ ತರದ ನೈತಿಕತೆ ಕೂಡ ಮತ ಕೇಳುವಂತ ಶಕ್ತಿಯನ್ನ ಕಳ್ಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಮನಸ್ಸಿಗೆ ಬಹಳ ನೋವಾಗ್ತದೆ. ಇವತ್ತು ಸಿದ್ದರಾಮಯ್ಯನವರು ಮಾತಾಡಿದ್ರು, ನಾವು ನುಡಿದಂತೆ ನಡೆದಿದ್ದೇವೆ ಅಂತ. ಯಾಕೆ? ಕೊಟ್ಟ ಮಾತಿನಂತೆ ನಾವು ನಡೆದಿದ್ದೇವೆ. ಚುನಾವಣೆಗೆ ಬಂದಾಗ ನಾನು ಹೇಳಿದೆ, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಮಾತ್ರ ಚಂದ ಅಂತ ಹೇಳಿದೆ ನಾನು. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿಯಿಂದ ಈ ಕೈ ಮುಷ್ಟಿ ಗಟ್ಟಿ ಆಯಿತು. 5 ಗ್ಯಾರಂಟಿಯಿಂದ ಈ ರಾಜ್ಯದಲ್ಲಿ 1,60,00,000 ಜನರಿಗೆ ಆ ದೀಪ ಮನೆಯಲ್ಲಿ 200 ಯೂನಿಟ್ ವರೆಗೂ ಉಳಿತಾ ಇದೆ. 1,21,00,000 ತಾಯಂದಿರು ಮನೆ ಯಜಮಾನಿಯರಿಗೆ ನೇರವಾಗಿ ಅವರ ಕುಟುಂಬಕ್ಕೆ 2,000 ರೂಪಾಯಿ ಹೋಗ್ತಾ ಇದೆ. ಬೆಲೆಗಳು ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅನ್ನ ರಾಮಯ್ಯ ಸಿದ್ದರಾಮಯ್ಯ 10 ಕೆಜಿ ಅಕ್ಕಿ ಕೊಡಬೇಕು ಅಂತೇಳಿ ಘೋಷಣೆಯನ್ನ ಮಾಡಿತು. 5 ಗ್ಯಾರಂಟಿಗಳನ್ನ ಇವತ್ತು ನಾವೇನು ನಮ್ಮ ತಾಯಂದಿರು ಸುಮಾರು ಕೋಟ್ಯಾಂತರ ರೂಪಾಯಿ ಹೆಣ್ಣು ಮಕ್ಕಳು ಕೋಟ್ಯಾಂತರ ರೂಪಾಯಿ ಬಳಕೆಯನ್ನ ಉಳಿಸ್ಕೊಂಡು ದೇವಸ್ಥಾನ, ಬೆಂಗಳೂರು, ಧರ್ಮಸ್ಥಳ, ವೆಂಕಟೇಶ್ವರ, ಎಲ್ಲೆಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ, ಎಲ್ಲೆಲ್ಲೂ ಕೂಡ ಉಚಿತವಾಗಿ ಮಾಡಿದಂತ ಕಾರ್ಯಕ್ರಮ ಇದೆಯಲ್ಲ, ಇದು ಕರ್ನಾಟಕದ ಕಾರ್ಯಕ್ರಮ ಅಲ್ಲ. ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಕಾರ್ಯಕ್ರಮ ಅಲ್ಲ ಇದು. ಈ ರಾಜ್ಯದ ಬಡತೆ ಜನತೆಗೆ ನೀವು ಏನು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ಗೆ ಅಧಿಕಾರವನ್ನು ಕೊಟ್ಟಲ್ಲ, ನಿಮ್ಮ ಋಣ ತೀರಿಸುವಂತ ಕಾರ್ಯಕ್ರಮನ ಇವತ್ತು ನಾವು ಮಾಡಿಕೊಂಡು ನಾವು ಬಂದಿದ್ದೇವೆ. ಇಂಥ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಜನತಾದಳದ ಮತ್ತು ಬಿಜೆಪಿ ಸ್ನೇಹಿತರು ಮಾಡಕ್ಕಾಗ್ಲಿಲ್ಲ. ನಾನು ಈ ನುಡಿ ನಮನದಲ್ಲಿ ಹೇಳಲಿಕ್ಕೆ ಯಾಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದ್ರೆ, 136 ಸೀಟ್ ಕೊಟ್ಟಂತ ನೀವೇನು ಶಾಸಕರುಗಳಿದ್ದೀರಿ, ನೀವೇನು ಮತದಾರರಿದ್ದೀರಿ, ನಿಮ್ಮ ಋಣವನ್ನ ತೀರಿಸಲಿಕ್ಕೆ ಏನು ಈ ಜಿಲ್ಲೆಯಲ್ಲಿ 5 ಶಾಸಕರನ್ನ ಕೊಟ್ಟಿದ್ರಿ, ಆ 136 ಜನ ಕೊಟ್ಟಂತ ಈ 5 ಕಾರ್ಯಕ್ರಮ ನಿಮಗೆ ನಾವು ಸಮರ್ಪಿಸಿದ್ದೇವೆ. ಆದ್ರಿಂದ ತಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಮೊನ್ನೆ
ನಾನು ನಿಮ್ಮ ಜಿಲ್ಲೆಯ ಅನೇಕ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ದೆ. ಸುಧಾಕರ್ ಅವರು ಮತ್ತು ಎಲ್ಲ ನಮ್ಮ ಶಾಸಕರೆಲ್ಲ ಸೇರಿ ಒಟ್ಟಿಗೆ ಬಂದು ಟ್ರಯಲ್ ರನ್ ಆಗಬೇಕು. ಚಿತ್ರದುರ್ಗ ಬ್ರಾಂಚ್ ಕ್ಯಾನಲ್ ಸಿಬಿಸಿ ಇದು ಆಗಸ್ಟ್ ತಿಂಗಳಲ್ಲಿ ಆಗಿ ಟ್ರಯಲ್ ರನ್ ಮಾಡಬೇಕು 135 ಕಿಲೋಮೀಟರ್ ಅಂತ ಹೇಳಿ ಬಂದು ಹೇಳಿದ್ರು. ಆರೋಗ್ಯವಂತನಾಗ್ಲಿ ಅವನ ಜೊತೆ ಬಂದು ಮಾಡ್ತೀನಿ ಅಂತ ಹೇಳಿ ಮುಂದಕ್ಕೆ ಹೋಯ್ತು. ಈ ಐಮಂಗಳ ಈ ಯೋಜನೆ ಏನಿದೆಯಲ್ಲ 12 ಕೆರೆಗಳಿಗೆ ಇವತ್ತು ಎಷ್ಟು ಕೆರೆ 12 ಕೆರೆಗೆ ಇವತ್ತು ಡಿಸೆಂಬರ್ ಅಕ್ವೆಡಕ್ಕೂ ಕೂಡ ಇದನ್ನು ಮಾಡಿ ಅದನ್ನ ಪೂರ್ಣ ಮಾಡಂತ ಕಾರ್ಯಕ್ರಮವನ್ನು ಈಗಾಗಲೇ ನಾವು ರೂಪಿಸಿದ್ದೇವೆ. ಮೊನ್ನೆ ತಾನೆ ಸುಧಾಕರ್ ಅವರ ಒಂದು ದೊಡ್ಡ ಕನಸು ಚಿಂತನೆ ರೈತರನ್ನ ಬದುಕಿಸಬೇಕು. ನನಗೆ ಕೊನೆಯ ಮಾತು ಸುಧಾಕರ್ ಅವ್ರದ್ದು, ನಾನು ನಿಮ್ಮನ್ನ ಈ ಸ್ಥಾನದಲ್ಲಿ ನಾನು ನೋಡಬೇಕು. ನನಗೆ ಅಧಿಕಾರ ಮುಖ್ಯ ಅಲ್ಲ, ಜೊತೆಯಲ್ಲಿ ನೀರಾವರಿ ಸಚಿವರಾಗಿದ್ದೀರಿ. 16 ಕೆರೆ ತುಂಬಿಸುವಂತ ಯೋಜನೆಗೆ ನೀವು ಅನುಮತಿಯನ್ನು ಕೊಡಬೇಕು ಅಂತೇಳಿ ನನ್ನ ಹತ್ರ ಮಾತು ತೆಗೆದುಕೊಂಡಿದ್ರು. ಆ ಮಾತನ್ನ ನಾನು ಉಳಿಸಬೇಕು ಅಂತೇಳಿ ಮೊನ್ನೆ ಕ್ಯಾಬಿನೆಟ್ ನಲ್ಲಿ 244 ಕೋಟಿ ರೂಪಾಯಿ ವೆಚ್ಚದ ಈ ಕಾರ್ಯಕ್ರಮವನ್ನ ಮಂಜೂರಾತಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಸಿದ್ದರಾಮಯ್ಯನವರು ಇಬ್ರು ಸೇರಿ ಹಿಂದೆ ಬೋರ್ಡ್ ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ಇದಕ್ಕೆಲ್ಲ ನಾವು ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದು. ಐಮಂಗಲ ಭಾಗದ 60 ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮಗಳು ಕೂಡ ಈಗಾಗಲೇ ನಾವು ರೂಪರೇಷೆಯನ್ನ ಮಾಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ. ಆದ್ರಿಂದ ಬರೀ ಅಷ್ಟೇ ಅಲ್ಲ, ಸುಧಾಕರ್ ಅವರ ಸುಪುತ್ರ ಸುಭಾಷ್ ನನಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾ ಇದ್ರ ಸುಮ್ಮನೆ ಇಲ್ಲಿ ನನಗೆ ಒಂದು ದೊಡ್ಡ ಪಟ್ಟಿ ಕೊಡ್ತಾ ಇದ್ದ, ಬೇಡಿಕೆ ಇಡ್ತಾ ಇದ್ದ. ನನ್ನ ಬೇಡಿಕೆ ಇಟ್ಕೊ ನಿನ್ನ ಹತ್ರ, ಇದು ಸುಧಾಕರ್ ಕ್ಷೇತ್ರ ಅಲ್ಲ, ಇದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಕ್ಷೇತ್ರ, ಈ ಕೆಲಸವನ್ನು ನಾವು ಮಾಡ್ತೇವೆ ಅಂತೇಳಿ ಅವನಿಗೆ ನಾನು ಮಾತಾಡಲಿಕ್ಕೆ ಅವಕಾಶವನ್ನು ಕೊಡಲಿಲ್ಲ. ನಾನು ಬಂಧುಗಳೇ, ಇವತ್ತು ತಮ್ಮ ಕೇಳೋದಿಷ್ಟೇ, ಇವತ್ತು ಚುನಾವಣೆ ಆಗ್ತದೆ. ಸಿದ್ದರಾಮಯ್ಯನವರು ವಿಚಾರವನ್ನು ತಿಳಿಸಿದ್ದಾರೆ. ಇವತ್ತು ಅರಿಯದೆ ನಮ್ಗೆಲ್ಲರೂ ಕೂಡ ಜನನ ಬರ್ತದೆ, ನಮ್ಗೆ ಯಾರಿಗೂ ಗೊತ್ತಿರೋದಿಲ್ಲ ನಾವು ಯಾರು ತಂದೆ ತಾಯಿಲಿ ಜನ್ಮ ತಾಳ್ತೀವಿ ಅನ್ನೋದನ್ನ. ಸೊ ಇವತ್ತು ನಾವು ನಮ್ಮ ಸಾವು ಕೂಡ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ. ಆದ್ರೆ ಪ್ರಜೆಗಳಿಗೆ ಸೇವೆ ಮಾಡೋಂಥ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ಪ್ರಾಮಾಣಿಕವಾಗಿ ಪ್ರಜೆಗಳೇ ಪ್ರಭುಗಳು ಅಂತ ಹೇಳಿ ಇವತ್ತು ನಿಸ್ವಾರ್ಥ ಸೇವೆಯನ್ನ ಮಾಡಿಕೊಂಡು ನಾವೆಲ್ಲ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದೇವೆ. ಅದಕ್ಕೋಸ್ಕರ ಇವತ್ತು ನಾವು ಸುಧಾಕರ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ನಾವು ನಮನವನ್ನ ಸಲ್ಲಿಸಲಿಕ್ಕೆ ಇವತ್ತು ಇಲ್ಲಿಗೆ ಸೇರಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಬೇಕಲ್ವಾ? ಆತ್ಮಕ್ಕೆ ಶಾಂತಿ ಸಿಗ್ಬೇಕಾದ್ರೆ ಅವರ ಚಿಂತನೆ, ಅವರ ಆಚಾರ, ಅವರ ವಿಚಾರಗಳಿಗೆ ಸ್ಪಂದಿಸಿ ಆ ಜ್ಯೋತಿಯನ್ನ ಉರಿಸುವಂತ ಕೆಲಸ ತಾವು ಮುಂದುವರಿಸಬೇಕು ಅನ್ನೋದನ್ನ ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ರಾಜಕಾರಣದಲ್ಲಿ ಬೇಕಾದಷ್ಟು ಜನಕ್ಕೆ ಆಸೆ ಇರ್ತದೆ, ಆಸೆ ಪಡೋದು ತಪ್ಪಲ್ಲ. ಅಧಿಕಾರ ಇದ್ರೆ, ಸರ್ಕಾರ ಇದ್ರೆ 10 ಚೇರ್ಗಳಿರ್ತದೆ. ಅಧಿಕಾರ ಇಲ್ಲ ಅಂದ್ರೆ ಯಾರಿಗೂ ಯಾವ ಚೇರು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಶಿಸ್ತಿದೆಯೋ, ಎಲ್ಲಿ ಪ್ರಾಮಾಣಿಕತೆ ಇದೆಯೋ, ಎಲ್ಲಿ ಸೇವೆ ಇದೆಯೋ ಎಲ್ಲರಿಗೂ ಕೂಡ ಅವಕಾಶ ಸಿಗ್ತದೆ. ಇದನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಪಕ್ಷ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ನಮ್ಮ ಹರಿಪ್ರಸಾದ್ ಅವರು, ಅವರಿಬ್ಬರು ಕೂಡ ಒಬ್ಬ ರಾಷ್ಟ್ರ ಅಧ್ಯಕ್ಷರು, ಒಬ್ಬ ರಾಜ್ಯ ಅಧ್ಯಕ್ಷರು ಕೂಡ ಅವರು ಇಲ್ಲಿದ್ದಾರೆ. ಆದ್ರಿಂದ ಅವರು ಈ ಸಂದರ್ಭದಲ್ಲಿ ಅನೇಕ ತೀರ್ಮಾನಗಳನ್ನು ತೆಗೆದುಕೊಳ್ತಾರೆ. ಅವರು ಕೂಡ ಹರಿಪ್ರಸಾದ್ ಅವರು ಒಬ್ಬ ಪಕ್ಷದ ನಿಷ್ಠಾವಂತ ಹೋರಾಟಗಾರರು. 45-50 ವರ್ಷಗಳ ಕಾಲ ಈ ರಾಜ್ಯಕ್ಕೆ ಒಂದು ಸೇವೆಯನ್ನು ಮಾಡಿಕೊಂಡು ಒಬ್ಬ ಕಾರ್ಯಕರ್ತರಂತೆ ಇವತ್ತು ನೋಡ್ಕೊಂಡು ಬಂದಂತವ್ರು. ಇವತ್ತು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು ಅವ್ರಿಗೆ ಈ ಚುಕ್ಕಾಣಿಯನ್ನ ಇವತ್ತು ಕೊಟ್ಟಿದ್ದಾರೆ. ಅವರು ಇವತ್ತು ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಈ ಸಂದರ್ಭದಲ್ಲಿ ಮಾಡ್ತಾರೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ,
ದೇವರು ನಮಗೆ ಕೊಟ್ಟಿರೋದು ಎರಡು ವಿಚಾರ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು, ಎರಡು ಆಯ್ಕೆಯನ್ನು ಕೊಟ್ಟಿದ್ದಾರೆ. ಆದರೆ ಇವತ್ತು ನಾವು ಸುಧಾಕರ್ ಅವರು ಏನು ಈ ಕ್ಷೇತ್ರದಲ್ಲಿ ಬಿಟ್ಟು ಹೋಗಿದ್ದಾರೆ, ಈ ಜಿಲ್ಲೆಯಲ್ಲಿ ಏನು ಕೊಟ್ಟು ಹೋಗಿದ್ದಾರೆ, ಅದು ಕೂಡ ನಾವು ಸ್ಮರಿಸ್ಕೊಳ್ಬೇಕಾದಂತ ಕರ್ತವ್ಯ ಇವತ್ತಿದೆ. ಆದ್ರಿಂದ ಎಲ್ಲರೂ ಕೂಡ ನೀವೆಲ್ಲ ಬಹಳ ಆತ್ಮವಿಶ್ವಾಸದಿಂದ ನಮ್ಮ ಪಕ್ಷದ ಮೇಲೆ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇದೆ. ಮರಕ್ಕೆ ಬೇರಿಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ಹಂಗೆ ನಿಮ್ಮೆಲ್ಲರೂ ಕೂಡ ನಂಬಿಕೆ ಇರಲಿ. ಇವತ್ತು ಜಾತಿ ಮೇಲೆ ನಾವು ರಾಜಕಾರಣ ಮಾಡೋದು ಬೇಡ, ನೀತಿ ಮೇಲೆ ನಾವು ರಾಜಕಾರಣವನ್ನು ನಾವು ಮಾಡಬೇಕು. ಇದು ನಾವು ತಲೆ ಇರಲಿ. ಬೇರು ಇಲ್ಲ ಅಂದ್ರೆ ಯಾವ ಮರ ಕೂಡ ಗಟ್ಟಿಯಾಗಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಸಂಬಂಧಗಳು ಉಳ್ಕೊಳ್ಳಿಲ್ಲ ಅಂತಂದ್ರೆ ಯಾವ ಮರ ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಬೇರೆ ಇಲ್ಲದೆ ಹೋದ್ರು ಕೂಡ ಆ ಸಂಬಂಧಗಳಿಂದನೇ ಇವತ್ತು ಸುಧಾಕರ್ ಅವ್ರಿಗೆ, ಅವರ ಕುಟುಂಬದವ್ರಿಗೆ 4 ಬಾರಿ ಈ ಕ್ಷೇತ್ರದಲ್ಲಿ ಆಯ್ಕೆ ಮಾಡಿ ನೀವು ಆಶೀರ್ವಾದ ಮಾಡಿಕೊಂಡು ಕೊಟ್ಕೊಂಡು ಬಂದಿದ್ದೀರಿ. ಇವತ್ತು ಆದ್ರಿಂದ ಇವತ್ತು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡೋದಿಲ್ಲ. ನಾನು ಎಲ್ಲರೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ, ಆಸೆ ಆಕಾಂಕ್ಷಿಗಳು ಯಾರೇ ಇರಲಿ, ಕಾರ್ಯಕರ್ತರು ಯಾರೇ ಇರಲಿ, ಮುಖಂಡರುಗಳಿಗೆ ಯಾರಿಗೆ ಆಸೆ ಇರಲಿ, ಎಲ್ಲರೂ ಕೂಡ ಸಮಾನತೆಯಿಂದ ಮಾಡ್ತೇವೆ. ಆದರೆ ಪಕ್ಷ ಮುಖ್ಯ ಇಲ್ಲಿ, ವ್ಯಕ್ತಿಗಳು ಮುಖ್ಯ ಅಲ್ಲ ಇಲ್ಲಿ. DK ಶಿವಕುಮಾರ್ ಮುಖ್ಯ ಅಲ್ಲ ಇಲ್ಲಿ, ಸಿದ್ದರಾಮಯ್ಯ ಮುಖ್ಯ ಅಲ್ಲ ಇಲ್ಲಿ. ಇಡೀ ದೇಶದಲ್ಲಿ ಇವತ್ತು ಕರ್ನಾಟಕ ರಾಜ್ಯವನ್ನ ಗಮನಿಸ್ತಾ ಇದೆ. ಇಡೀ ದೇಶ ಒಂದು ಹೆಜ್ಜೆ ದಾರಿಗೆ ಹೋದ್ರೆ ಇವತ್ತು ಕರ್ನಾಟಕ ರಾಜ್ಯದ ದಾರಿ. ಇವತ್ತು 5 ಗ್ಯಾರಂಟಿ ಬಗ್ಗೆ ನಾವು ಮಾತಾಡ್ತೀವಿ. ಸನ್ಮಾನ್ಯ